ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಹೇಗೆ ಸೀರಿಯಲ್ಲು ಈ ಸ್ಟೋರಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಐಶ್ವರ್ಯ ಐಡಿಯಾ ಮಾಡ್ತಾನೆ ಇರ್ತಾಳೆ. ನೈಟು ಇವತ್ತು ಹೋಗೋದು ನಾಳೆ ಹೋಗೋದು, ಇವತ್ತು ಹೋಗೋದು ನಾಳೆ ಹೋಗೋದು ಅಂತ ಫೈನಲಿ ಡಿಸಿಷನ್ ತೊಗೊಂಡು ಹೊರಟೇ ಬಿಡ್ತಾಳೆ. ಅವನು ಕೆಳಗೆ ಮಲಗಿರ್ತಾನೆ, ಅವಳು ಮೇಲೆ ಮಲಗಿರ್ತಾಳೆ ಒಂದೇ ರೂಮಲ್ಲಿ. ಆವಾಗ ಹೇಳ್ದಂಗೆ ಯಾರಿಗೂ ಹೇಳ್ದಂಗೆ ಬಟ್ಟೆ ತೊಗೊಂಡು ಹೋಗಬೇಕು ಅಂತ ಸೂಟ್ ಕೇಸ್ ಪ್ಯಾಕ್ ಹಂಗೆ ಇರುತ್ತೆ. ಒಟ್ಟಿಗೆ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅವಳು. ಫಾರಿನ್ ಹೋಗಿ ಫಾರಿನ್ನಲ್ಲಿ ಅವಳು ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಅವಳು ಇಂಟೆನ್ಷನ್ ಆಗಿರುತ್ತೆ. ಹಂಗಾಗ್ಬಿಟ್ಟು ಇಲ್ಲಿ ಯಾರೂ ಕಳಿಸಲ್ಲ. ಅಜ್ಜಿ ಅಡ್ಡ ಹಾಕುತ್ತೆ ಅಥವಾ ರಾಮು ಅಡ್ಡ ಹಾಕ್ತಾನೆ, ಎಲ್ಲ ಅಡ್ಡ ಹಾಕತ್ತಾರೆ. ನಾನು ಹೋಗೋಕ್ಕಾಗಲ್ಲ ಅನ್ನೋದು ಅವಳು ಮನದಲ್ಲಿ ಬಂದುಬಿಟ್ಟಿದೆ ಮನಸ್ಸಲ್ಲಿ. ಹಾಗಾಗ್ಬಿಟ್ಟು ಹೇಗಾದರೂ ಮಾಡಿ ನಾನು ಎಸ್ಕೇಪ್ ಆಗಬೇಕು ಅಂತೇಳಿ ಅವಳು ಏನು ಮಾಡ್ತಾಳೆ, ಐಶ್ವರ್ಯ ಫ್ರೆಂಡ್ ಕಡೆಯಿಂದ ಕಾರ್ ತರಿಸ್ಕೊಂಡು ಕಾರಲ್ಲೆಲ್ಲ ಇಟ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಆಂಜನೇಯಗೆ ಒಂದು ಫೋನ್ ಮಾಡೋಣ ಅಂತ ಮಾಡ್ತಾಳೆ. ಅಷ್ಟೊತ್ತಲ್ಲಿ ಆಂಜನೇಯಗೆ ಫೋನ್ ಮಾಡ್ತಾಳೆ. ಅದು ರಾಮಂದೆ ಅಲ್ಲ ಫೋನು, ರಾಮಂಗೆ ಬರುತ್ತೆ. ಓ ಏನು ಮೇಡಮ್, ಏನು ನಿದ್ದೆ ಮಾಡ್ತಿಲ್ವಾ ಅಂತ ಅಲ್ಲಿ ಅದು ಕತೆತ್ ನೋಡ್ತಾನೆ. ಮಂಚದ ಮೇಲೆ ಇಲ್ಲವೇ ಇಲ್ಲ ಅವಳು. ಓ ಎಲ್ಲೋದ್ರಿ ಮೇಡಮ್, ಮಲಗಿಲ್ವಾ ಅಂತ ಕೇಳ್ತಾನೆ. ಇಲ್ಲ ನಾನು ಮಲಗಿಲ್ಲ, ನಾನು ಈ ದರಿದ್ರ ಮಲ್ಲಿಗೆ ಹಳ್ಳಿಯಿಂದ ನಾನು ಹೋಗ್ತಾ ಇದ್ದೀನಿ, ಸಾಕಾಗ್ಬಿಟ್ಟಿದೆ ನನಗೆ, ಅಲ್ಲಿರೋಕ್ಕಾಗಲ್ಲ, ನಾನು ಅಲ್ಲಿಂದ ಎಸ್ಕೇಪ್ ಆಗ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಹೌದಾ, ಎಲ್ಲಿಗೆ ಹೋಗ್ತಾಯಿದ್ದೀರಾ ಮೇಡಮ್ ಅಂತ ಕೇಳ್ತಾನೆ. ಅದಕ್ಕೆ ನನ್ನ ಅಚೀವ್ಮೆಂಟ್ ಮಾಡೋದಿದೆ, ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ನಾನು ಫಾರಿನ್ಗೆ ಹೊರ್ಟೋಗ್ತೀನಿ ಅಂತ ಎಲ್ಲ ಹೇಳ್ತಾಳೆ. ಆಂಜನೇಯನ ಹತ್ರ ಅಂದರೆ ಸ್ನೇಹಿತನ ಹತ್ರ ಎಲ್ಲ ಹೇಳ್ಕೊತಾಳೆ. ಇವಾಗ ಎಲ್ಲಿ ಹೋಗ್ತಾ ಇದ್ದೀರಾ ಮೇಡಮ್ ಅಂದರೆ ಇವಾಗ ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಹೌದಾ, ಮತ್ತು ಇಲ್ಲಿ ನಿಮ್ಮ ಯಜಮಾನ್ರ ಮನೇಲಿ ಏನು ತೊಂದರೆ ಆಗಿತ್ತು ಅಂತ ಕೇಳ್ತಾನೆ. ಸುಮ್ಮನೆ ಇರೋ, ಯಜಮಾನರು ಅಂತ ಬೇರೆ ಹೇಳಬೇಡ್ರಿ, ಆ ಯಜಮಾನನ ಅವನೊಬ್ಬ ಕೋತಿರಾಮ, ಹಾಗೆ ಹೀಗೆ ಅಂತ ಬೈತಾಳೆ. ಬೈಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾಳೆ. ಸರಿ ಅಂತ ಇವನು ಟ್ಯಾಕ್ಟ್ರಲ್ಲಿ ಆ ಕಡೆಯಿಂದ ಅಡ್ಡ ಬರ್ತಾನೆ. ಬೇಗ ಬೇಗ ಅಲ್ಲಿಂದ ಎದ್ಬಿಟ್ಟು ಅಡ್ಡ ಬಂದು ಟ್ಯಾಕ್ಟ್ರಲ್ಲಿ ಬಂದು ಅವ್ರನ್ನ ಅಡ್ಡ ಹಾಕೋದಕ್ಕೂ ನೀನು ಯಾಕೋ ಬಂದೆ ಇಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಹೋಗೋ ಈಗ ಸುಮ್ಮನೆ, ನೀನು ಮತ್ತೆ ಇಲ್ಲಿ ನನಗೆ ಹಿಂಸೆ ಕೊಡಬೇಡ ಹೋಗೋ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಂತೇಳ್ಬಿಟ್ಟು ಇವರಿಬ್ಬರದು ಡಿಸ್ಕಷನ್ ನಡೀತಾ ಇರುತ್ತೆ. ನಾನು ಹೋಗೋಳೆಯ, ನೀನು ಯಾಕೆ ಬಂದೆ ಇಲ್ಲಿ ಅಂತ ಎಲ್ಲ ಹೇಳ್ತಾ ಇರ್ತೇನೆ. ಅಷ್ಟೊತ್ತಿ ರೌಡಿಗಳು ಎಲ್ಲಿಂದನೋ ರೌಡಿಗಳು ಅಲ್ಲಿಗೆ ಅಡ್ಗಾಯಿಸ್ಕೊಬಿಡ್ತಾರೆ. ರೌಡಿಗಳು ಬಂದಿದ್ದು ಏನು ದೊಡ್ಡ ಗಲಾಟೆ ಆಗೋಗುತ್ತೆ. ಗಲಾಟೆ ಆಗಿ ರಾಮಣ್ಣಂಗೆ ಚೂರಿಲಿ ಚುಚ್ಚಿ ಸಿಕ್ಕಾಬಟ್ಟೆ ರಕ್ತ ಹೋಗಿ, ಆಮೇಲೆ ಅವನ ಅದನ್ನು ಟವಲ್ ಕಟ್ಕೊಂಡು ಆಗ ರಾಮು ರಾಮು ಅಂತ ಕೂಗ್ತಾಳೆ ರೌಡಿಗಳು ಎಳ್ದಾಡುವಾಗ. ಆಗ ಇವನು ಹೋಗಿ ಅವ್ರನಿಗೆಲ್ಲ ಹೊಡೆದು ಮತ್ತು ಇವನಿಗೆ ಅವ್ರು ಹೊಡೆದು ತಲೆಗೆಲ್ಲ ಏಟಾಗಿ ಇನ್ನೇನು ಯಾರು ನಮ್ಮನ್ನು ಬಚಾವ್ ಮಾಡೋಕ್ಕಾಗಲ್ಲ ಅನ್ನೋ ಹಂಗೆ ರಾಮಣ್ಣ ರಾಮು ರಾಮು ಅಂತ ಮತ್ತೆ ಕೂಗ್ತಾಳೆ. ಆವಾಗ ಅವ್ರ ಅತ್ತೆಗೆ, ಅವ್ರ ಅಮ್ಮಂಗೆ, ಐಶು ಅಮ್ಮಂಗೆ ಮಾತು ಕೊಟ್ಟಿರ್ತಾನೆ, ನಿಮ್ಮ ಮಗಳಿಗೆ ಒಂದು ದಿವಸನೂ ಕಣ್ಣೀರು ಹಾಕ್ಸಲ್ಲ, ಆ ಥರ ಸಾಕು ಗೊತ್ತಿದೆ ನನಗೆ ಅಂತೇಳಿ. ಆ ಖುಷಿಗೆ ಅವಳೇನು ಮಾಡ್ತಾಳೆ, ಸರಿ ಅಂತೇಳ್ಬಿಟ್ಟು ಕಾಪಾಡಲೇಬೇಕಲ್ಲ, ಅತ್ತೆ ಹೇಳಿರ್ತಾರೆ ಅಂತೇಳ್ಬಿಟ್ಟು ಇವನು ಕಾಪಾಡಲೇಬೇಕು. ಅಷ್ಟೊತ್ತಿಗೆ ರೌಡಿಗಳಲ್ಲಿ ಬಂದುಬಿಡ್ತಾರೆ. ಬಂದಿದ್ದು ಅವ್ನು ರಾಮಣ್ಣಗೆ ಸರಿ ಹೊಡೆದಾಕ್ಬಿಡ್ತಾರೆ. ಅವ್ರು ಸುಮಾರು ಜನ ಇರ್ತಾರೆ. ಇವನು ಆಗೋವಷ್ಟು ಹೊಡೆದಿರ್ತಾನೆ ರಾಮು. ಆದ್ರೂ ಅವರು ಸುಮಾರು ಜನ ಇರೋದರಿಂದ ಹೊಡೆದು ಬಿಡ್ತಾರೆ. ಹೊಡೆದು ಹೆಂಗೋ ಹೊಡೆದ್ರೆ ಬಚಾವಾಗಿಬಿಡ್ತಿದ್ದ. ಅವನು ಫೈಲ್ಮ್ಯಾನ್ ಅಲ್ವ, ಫಸ್ಟೇ ಫೈಲ್ವಾನ್ ಆಗಿರೋದ್ರಿಂದ ಅವನೇನು ಹೆದರ್ತಿರ್ಲಿಲ್ಲ. ಆದರೆ ಏನಾಯಿತು ಅಂದರೆ ಇವನಿಗೆ ಚೂರಿಲಿ ಚುಚ್ಚಿಬಿಡ್ತಾರೆ ಹೊಟ್ಟೆಗೆ. ಆವಾಗ ಪಾಪ ಅವನು ಡೌನ್ ಆಗಿಬಿಡ್ತಾನೆ. ಆವಾಗ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ರಕ್ತ ಹೋಗ್ತಾನೆ ಇರುತ್ತೆ ಹೊಟ್ಟೆಯಲ್ಲಿ, ಏನು ಮಾಡಬೇಕು ಅಂತ ಫುಲ್ ಬಿದ್ದೋಗ್ಬಿಡ್ತಾನೆ ನೆಲಕ್ಕೆ. ಆ ಟೈಮಲ್ಲಿ ರಾಮು ರಾಮು ಅಂತ ಮತ್ತೆ ಕೂಗ್ತಾಳೆ. ಕೂಗ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಪುನಃ ಅವನಿಗೆ ಎಲ್ಲೋ ಕೂಗ್ದಂಗೆ ಕೇಳಿಸ್ತಾ ಇರುತ್ತೆ. ಅವ್ರ ಅತ್ತೆ ಹೇಳಿದ ನೆನಪಾಗುತ್ತೆ, ನನ್ನ ಮಗಳಿಗೆ ಒಂದು ಕಣ್ಣೀರು ಹಾಕ್ದಂಗೆ ನೀನು ನೋಡ್ಕೋಬೇಕಪ್ಪ ಅಂತ ಹೇಳಿರ್ತಾಳಲ್ಲ. ಆಯಿತು ಅತ್ತೆ ಅಂತ ಮಾತು ಕೊಟ್ಟಿರ್ತಾನೆ, ಅದು ನೆನಪಾಗ್ಬಿಡುತ್ತೆ.
ಮತ್ತೆ ಎದ್ದು ಮತ್ತೆ ಅವರಿಗೆಲ್ಲ ಕೊಡ್ತಾನೆ ಒದೆ ಸರಿಯಾಗಿ. ಅವಳನ್ನ ಬಿಡಿಸ್ಕೋತಾನೆ. ಅವಳನ್ನ ಬಿಡಿಸ್ಕೊಂಡು ಇವ್ರನ್ನೆಲ್ಲ ಆ ಕಡೆ ಎಳ್ದಾಕಿ ಎಲ್ಲ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಮತ್ತೆ ಸರಿ ಒದೆ ಕೊಟ್ಬಿಡ್ತಾರೆ. ಪ್ರಜ್ಞೆ ತಪ್ಪಿಬಿಡ್ತಾಳೆ. ಪ್ರಜ್ಞೆ ತಪ್ಪುತ್ತಾನೆ. ಆವಾಗ ಪ್ರಜ್ಞೆ ಇಲ್ದಂಗೆ ಆದಾಗ ಏನಾಗುತ್ತೆ, ಪ್ರಜ್ಞೆ ಹೋಗಿಲ್ಲ, ಆದರೆ ಸುಸ್ತಾಗ್ಬಿಡ್ತಾನೆ ಅವನಿಗೆ. ಹೊಟ್ಟೆಗೆ ಚೂರಿ ಹಾಕಿದ ತಕ್ಷಣ ರಕ್ತ ಹೋಗ್ಬಿಡುತ್ತಲ್ಲ, ಚೂರಿ ಹಾಕಿ ಹಿಂಸೆ ಆಗುತ್ತೆ. ಆವಾಗ ಸುಸ್ತಾಗ್ಬಿಡ್ತಾನೆ. ಆ ಟೈಮಿಗೆ ಕರೆಕ್ಟಾಗಿ ರಾಮು ರಾಮು ಅಂತೇಳಿ ಕಿರ್ಚಾಡೋಕ್ಕೆ ಶುರುವಾಯ್ತಾಳಲ್ಲ, ಆ ಟೈಮಿಗೆ ಇವರೆಲ್ಲ ಬಿಟ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತಾರೆ ಅಲ್ಲಿಂದ. ಎಸ್ಕೇಪ್ ಆಗಿ ಆಮೇಲೆ ಇವನು ಆ ಟ್ಯಾಕ್ಟ್ರನ್ನ ಸ್ಟಾರ್ಟ್ ಮಾಡಿಕೊಂಡು ಆ ಟ್ಯಾಕ್ಟ್ರಲ್ಲಿ ಹತ್ತು ಮೇಲೆ ಅಂತೇಳಿ ರಾಮು ನನ್ನಿಂದ ಹಿಂಗಾಯಿತು ಅಂತ ಅಳ್ತಾನೇ ಇರ್ತಾಳೆ. ಅದಕ್ಕೆ ಇವಾಗ ಟ್ಯಾಕ್ಟ್ರ್ ಹತ್ತು ಅಂತಾನೆ. ಟ್ಯಾಕ್ಟ್ರ್ ಹತ್ತುತ್ತಾಳೆ. ಹತ್ತಿದ್ಮೇಲೆ ಮನೆ ಹತ್ರ ಹೋಗಿ ನಿಲ್ಲಿಸ್ತಾನೆ. ನಿಲ್ಲಿಸ್ಬಿಟ್ಟು ಅವ್ವ 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 ಅಂತ ಕೂಗ್ತಾನೆ. ಸುಮಾರು ಹೊತ್ತು ಕೂಗಿದ್ರೂ ಅವ್ವ ಬರೋದೇ ಇಲ್ಲ. ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಅವ್ವ ಬರ್ತಾಳೆ. ಅವ್ವ ಅಪ್ಪ ಎಲ್ಲ ಬಾಗಿಲು ತಕ್ಕೊಂಬರ್ತಾರೆ, ಅಜ್ಜಿ ಎಲ್ಲ. ಇಷ್ಟೊತ್ತಲ್ಲಿ ಅವ್ರಿಗೇನು ಗೊತ್ತಿರಲ್ವಲ್ಲ, ಇಷ್ಟೊತ್ತಲ್ಲಿ ಟ್ಯಾಕ್ಟ್ರಲ್ಲಿ ಐಶು ಕರ್ಕೊಂಡು ಎಲ್ಲೋಗಿದ್ದು ರಾಮಣ್ಣ ಅಂತಾಳೆ ಅಜ್ಜಿ. ಅವನಿಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಐಶು ಅಳ್ತಾವಳೆ. ಆಮೇಲೆ ಈ ಸುಖ್ನಾಥ್ ಎಲ್ಲಿಗೆ ಹೋಗಿದ್ಲು ಇಷ್ಟೊತ್ತಲ್ಲಿ ಅಂತ ಹೇಳ್ತಾಳೆ ಅವ್ರ ಅಮ್ಮ. ಅದಕ್ಕೂ ಆನ್ಸರ್ ಇಲ್ಲ. ಆಮೇಲೆ ಕೆಳಗಿಳಿತಾನೆ, ಹಂಗೆ ಬಿದ್ದೋಗ್ತಾನೆ. ಆಗ ಓಡಿ ಬರ್ತಾರೆ ಎಲ್ಲ, ಏನಾಯಿತು ಅಂತ. ಹಿಂಗೆ ಚೂರಿ ಹಾಕಿದ್ದಾರೆ, ಹಿಂಗಾಯಿತು ಅಂತ ಹೇಳ್ತಾಳೆ. ಆವಾಗ ಅವಳ ಮೇಲೆ ಸಿಟ್ಟು ಬರುತ್ತೆ ಸೊಸೆ ಮೇಲೆ. ಸಿಕ್ಕಾಬಟ್ಟೆ ಜೈಂಗೆ ಸಿಟ್ಟು ಬಂದ್ಬಿಡುತ್ತೆ. ಜಗನೂ ಸುಮ್ಮನೆ ಆಗ್ತಾನೆ. ಜೈಗೆ ಸಖತ್ ಸಿಟ್ಟು ಬಂದ್ಬಿಡುತ್ತೆ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೊರಟುಬಿಡ್ತಾರೆ. ಹಾಸ್ಪಿಟ್ಲಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇವಾಗ ಸೊಸೆ ಮೇಲೆ ಜೈಂಗೆ ತುಂಬ ಕೋಪ ಇದೆ. ನನ್ನ ಮಗನ್ನ ಇಷ್ಟು ಬೇಗ ದೂರ ಮಾಡೋಕ್ಕೆ ಮಾಡಿಬಿಟ್ಟಿದ್ಲು. ಇವಳಿಂದ ಅಲ್ವಾ ನನ್ನ ಮಗ ಸಾಯಕ್ಕಾಗಿದ್ದು ಅಂತ ಪುರೋಹಿತೆ ಹೇಳಿರೋದು ಅದೇ ಥರ ಇದೆ. ಅಂದರೆ ಮಂತ್ರವಾದಿ ಹೇಳಿರೋದು ಅದೇ ಥರ, ಇಲ್ಲಿ ನಡೆದಿರೋದು ಅದೇ ಥರ. ಹೀಗೆ ಮಂತ್ರವಾದಿ ಏನು ಹೇಳಿದ್ದಾನೆ ಅಂದರೆ, ಇವರಿಬ್ಬರು ಮದುವೆನೂ ಆಗಬಾರ್ದು, ಇವರಿಬ್ಬರು ಒಂದಾಗಬಾರ್ದು, ಆದರೆ ನಿಮ್ಮ ಮನೇಲಿ ಒಂದು ಸಾವಾಗುತ್ತೆ ಅಂತ ಹೇಳಿರ್ತಾನೆ. ಅದು ನಿಜ ಅಂತ ಇವರೆಲ್ಲ ನಂಬ್ಕೊಂಡಿದ್ದಾರೆ. ಹೀಗೆ ಇವ್ರದ್ದು. ಆಮೇಲೆ ಅಜ್ಜಿಗೂ ಕೂಡ ಬೇಜಾರಾಗುತ್ತೆ. ಅಜ್ಜಿ ಏನು ಮಟ್ಟಿ ಅಂತ ಏನು ಹೇಳಿರಲಿಲ್ಲ. ಅದು ಅದ್ರ ಪಾಡಿಗೆ ಅದು ಸುಮ್ಮನಿರುತ್ತೆ. ಅಜ್ಜಿನೂ ಬಂದು ಮಾತಾಡಿಸಿ ಹೋಗುತ್ತೆ. ಆಮೇಲೆ ಆಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಐ ಸಿ ಯುಲಿ ಹಾಕ್ತಾರೆ. ಆಪ್ರೇಷನ್ ಆಗುತ್ತೆ. ಮೆಡಿಷನ್ ಎಲ್ಲ ತಂದು ಕೊಡಿ ಅಂತ ಹೇಳ್ತಾರೆ. ಆವಾಗ ಎಲ್ಲ ಚೀಟಿ ಕೊಡ್ತಾರೆ, ಮೆಡಿಷನ್ ತಂದು ಕೊಡ್ತಾರೆ. ಅಲ್ಲಿವರೆಗೆ ಐಶು ಅಳ್ತಲೇ ಇರ್ತಾಳೆ. ಆಮೇಲೆ ಯಾರನ್ನಾರ ಒಳಗಡೆ ಒಬ್ಬರನ್ನ ಬಿಡಬೇಕು ಅಂದಾಗ ಒಂದು ಸಲ ಐಶು ಹೋಗಿರ್ತಾಳೆ. ಆವಾಗ ಸತ್ಯವಾಗಲೂ ಇದು ನನಗೆ ಗೊತ್ತಿಲ್ಲ ಕಣೋ ರಾಮು, ಈ ಥರ ಮಾಡ್ತಾರೆ ಅಂತಲೇ ನಂಗೆ ಗೊತ್ತಿಲ್ಲ. ನಾನು ಅಂದರೆ ಸ್ವಲ್ಪ ಇದಾಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವರು ಜನ ಈ ಥರ ರುಚಿಗೆ ದುಡ್ಡರು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾಳೆ. ಆವಾಗ ಇವಳು ಹಾಸ್ಪಿಟ್ಲಲ್ಲಿ ಮಗ ಇರ್ತಾನೆ. ಇವಳು ಓಡಿ ಬಂದು ದೇವ್ರ ಹತ್ರನಾರ ಕೇಳೋಣ, ಅವರು ಪುರೋಹಿತರ ಹತ್ರ ಕೇಳೋಣ ಅಂತ ಬರ್ತಾಳೆ. ಆಮೇಲೆ ಅಳ್ತಲೇ ಇರ್ತಾಳೆ. ಕಣ್ಣೀರು ಇಳಿದೋಯ್ತಾನೆ ಇರ್ತವೆ. ಸ್ವಾಮಿ ಹಿಂಗಾಯಿತು ಹಂಗಾಯಿತು ಅಂತ ಹೇಳ್ತಾಳೆ. ಎಷ್ಟೇ ಹೇಳಿದ್ರೂ ನಾನು ಹೇಳಲಿಲ್ವಾ ಹಿಂಗಾಗುತ್ತೆ ಅಂತೇಳಿ, ಮತ್ತೆ ನೀನು ಮಾಡಿದ ತಪ್ಪಲ್ವಾ ಅಂತ ಹೇಳ್ತಾನೆ. ಏನು ತಪ್ಪು ಅಂದರೆ ವಯಸ್ಸಲ್ಲಿ ನಿಲ್ಲಬೇಕಲ್ಲ, ಅದೇ ಕಷ್ಟ ಅಂದ್ಕೊಂಡು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.